ಬೆಂಗಳೂರಿನಲ್ಲಿ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಂದುವರಿಯುತ್ತೆ. 17,000 ಗಣತಿದಾರರಿಗೆ ಇವತ್ತು ಅಂತಿಮ ತರಬೇತಿಯನ್ನು ಕೊಡಲಾಗಿದ್ದು, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನೇತೃತ್ವದಲ್ಲಿ ಟ್ರೈನಿಂಗ್. ಅಂದರೆ ಬೆಂಗಳೂರಿನಲ್ಲಿ ಇದೀಗ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮೊದಲು ಸಮೀಕ್ಷೆಗೆ 22,700 ಸಿಬ್ಬಂದಿಯನ್ನು ನೇಮಕ ಮಾಡಿದ್ರು. ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 1 ಕೋಟಿ ಜನಸಂಖ್ಯೆ ಇದೆ. ಸಮೀಕ್ಷೆ ಪೂರ್ಣಗೊಳ್ಳೋಕೆ ಕನಿಷ್ಠ 2 ತಿಂಗಳು ಬೇಕಾಗುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿರೋದು 45 ಲಕ್ಷ ಕುಟುಂಬಗಳು. ತಲಾ 200ರಿಂದ 300 ಮನೆ ಗಣತಿ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ದಿನಕ್ಕೆ. ಗ್ರಾಮಾಂತರ ಪ್ರದೇಶದಲ್ಲಿ ದಿನಕ್ಕೆ 150 ಮನೆ ಸಮೀಕ್ಷೆ, ಇಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಹತ್ತತ್ರವೇ ಮನೆ ಅಂತ. ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಬಿಲ್ಡಿಂಗಿಗೆ ಹೋದರೆ ನೀವೇನಿಲ್ಲ ಅಂದರೂ ಒಂದು 8ರಿಂದ 10 ಮನೆ ಸರ್ವೆ ಮಾಡ್ಬೋದು ಅಂದ್ಕೊಂಡು, ಹಳ್ಳಿ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಟಾರ್ಗೆಟ್ ಸ್ವಲ್ಪ ಕಡಿಮೆ, ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಟ್ರಾಫಿಕ್ ಕಿರಿಕಿರಿ ನಡುವೆ ಪ್ರತಿದಿನ 200 ಮನೆ ಗಣತಿಯೇ ಸಾಧ್ಯನ ಅನ್ನುವ ಪ್ರಶ್ನೆ ಇದೆ. ನಿಗದಿತ ಅವಧಿಯೊಳಗೆ ಸಮೀಕ್ಷೆಯನ್ನು ಮುಗಿಯೋದು ಅಥವಾ ಮುಗಿಸೋದು ಅನುಮಾನ. ಕೆಲಸಕ್ಕೆ ಅಂತ ಮನೆಯಿಂದ ಹೊರ ಹೋಗಿರೋರೇ ಜಾಸ್ತಿ ಇರ್ತಾರೆ. ಬೆಂಗಳೂರಿನ ಗಣತಿದಾರರಿಗೆ ಈಗ ದೊಡ್ಡ ತಲೆನೋವಾಗಿದೆ. GBA ಗ್ರೇಟ್ ಬೆಂಗಳೂರು ಅಥಾರಿಟಿ ಅಂತ ಏನು ಮಾಡಿದ್ದಾರೆ ಈಗ, ಸೊ ನಾಳೆಯಿಂದ ಬರ್ತಾರೆ. ಆಮೇಲೆ ಇನ್ನೊಂದು, ಬೆಂಗಳೂರಿನಲ್ಲಿ 100ರಲ್ಲಿ 60ರಿಂದ 70 ಮನೆಗಳು ಬೆಳಗ್ಗೆ 9 ಗಂಟೆಗೆ ಲಾಕ್ ಆದರೆ ಸಂಜೆ ತೆಗೆಯೋದೇ 7 ಗಂಟೆ ತನಕ. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಮನೆ ಬಾಗಿಲು ಹಾಕಿರ್ತಾರೆ. ಎಲ್ಲಿ ಸರ್ವೆ ಮಾಡ್ತೀರಿ? ಹೇಗೆ ಸರ್ವೆ ಮಾಡ್ತೀರಿ? ಎಲ್ರಿಗೂ ರಜೆ ಕೊಡ್ತೀರಾ?